ಅಗ್ನಿ ದುರಂತದಲ್ಲಿ ಮೂವರು ಸಜೀವ ದಹನ ಆಗಿತ್ತಲ್ವಾ? ಇದಕ್ಕೆ ಸಂಬಂಧಪಟ್ಟಂತೆ ರಾಮನಗರ ಎಸ್ಪಿ ಆಗಿರುವಂತಹ ಕಾರ್ತಿಕ್ ರೆಡ್ಡಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಐವರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇದೆ. ಇನ್ನು ಈ ಗಾಯ ಆಗಿರೋರು ಇದ್ರಲ್ಲ, ಅದರಲ್ಲಿ 15 ವರ್ಷದ ಹುಡುಗ ಕೂಡ ಇದ್ನ. ಪಾಪ ಅವನು 7ನೇ ತರಗತಿಯನ್ನ ಓದ್ತಾ ಇದ್ದಂತೆ ನೋಡಿ, ಅವನು ಕೂಡ ಇದ್ದ. ಮೇಲ್ನೋಟಕ್ಕೆ ಪರ್ಫ್ಯೂಮ್ ಫಿಲ್ಲಿಂಗ್ ಕಂಡು ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ದುರಂತ ಸಂಭವಿಸಿದೆ ಎಂಬ ಹೇಳಿಕೆಯನ್ನ ಕಾರ್ತಿಕ್ ಅವರು ಕೊಟ್ಟಿರುವಂತದ್ದು. ಇನ್ನು FSL ವರದಿ ಬರುತ್ತೆ, ಅದು ಬಂದ ಮೇಲೆ ಎಲ್ಲಾ ಕಾರಣ ಏನಾಗಿದೆ, ಎಲ್ಲಾ ವಿಚಾರ ತಿಳಿದು ಬರುತ್ತೆ ಅಂತ ಕಾರ್ತಿಕ್ ರೆಡ್ಡಿ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇನ್ನು ವಿಠಲ್ ಅನ್ನೋರ ಜಾಗದಲ್ಲಿ ಸಲೀಂ ಗೋಡನ್ ಅನ್ನ ನಡೆಸ್ತಾ ಇದ್ದಂತೆ. ಕಳೆದ 1 ತಿಂಗಳ ಹಿಂದಷ್ಟೇ ಈ ಗೋಡನ್ ಓಪನ್ ಆಗಿದೆ ಎಂಬ ಮಾಹಿತಿಯನ್ನ ಕೂಡ ಕಾರ್ತಿಕ್ ಅವರು ಕೊಟ್ಟಿರುವಂತದ್ದು. ಒಂದ್ ರೀತಿಯಾಗಿ ಇದೆಲ್ಲ ರೆಸಿಡೆನ್ಷಿಯಲ್ ಏರಿಯಾ. ಇಲ್ಲಿ ಈ ರಾಸಾಯನಿಕ ಪದಾರ್ಥ ಯಾವುದನ್ನು ಕೂಡ ಅಲ್ಲಿ ತಯಾರು ಮಾಡೋ ಹಾಗಿಲ್ಲ. ಆದ್ರೆ ಅವರಿಗೆ ಪರ್ಮಿಷನ್ ಹೇಗ್ ಸಿಕ್ತು, ಲೈಸೆನ್ಸ್ ಹೇಗ್ ಸಿಕ್ತು ಅನ್ನೋದು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. 5 o'clockಗೆ ನಮ್ಮ ಕುಂಬಳಗೋಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ರಾಮಚಂದ್ರ ಅನ್ನೋ ಇದರಲ್ಲಿ ಇಲ್ಲಿ ಒಂದು 30-40 ಸೈಟಲ್ಲಿ ಒಂದು ಅಗ್ನಿ ಅವಘಡ ಆಗಿದೆ. ಇದು ಅದರಲ್ಲಿ 3 ಜನ ಡೆತ್ ಆಗಿದೆ. ಒಬ್ಬರು ಸಲೀಂ ಅಂತ ಐಡೆಂಟಿಫೈ ಆಗಿದ್ದಾರೆ, ಇನ್ನೂ ಇಬ್ಬರು ನಮಗೆ ಐಡೆಂಟಿಫೈ ಆಗಿಲ್ಲ. ಮತ್ತು ಇದರಲ್ಲಿ 5 ಜನ ಇಂಜೂರ್ಡ್ ಇದ್ದಾರೆ. ಅವ್ರನ್ನ ಪ್ರಸ್ತುತ ಈಗ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ಗೆ ತೊಗೊಂಡೋಗಿದ್ದಾರೆ. ಇದು ಸ್ಥಳೀಯರು ಹೇಳೋ ಪ್ರಕಾರ ಕಳೆದ ಲೆಸ್ ದ್ಯಾನ್ ಅ ಮಂತ್ ಇಲ್ಲಿ ಇದನ್ನು ಸೆಟಪ್ ಮಾಡಿದ್ದಾರೆ. ವಿಠಲ್ ಅನ್ನೋರ್ದು ಇದು ಒಂದು ಸೈಟ್ ಆಗಿದ್ದು ಅದನ್ನು ಸಲೀಂ ಅನ್ನೋರು ಬಾಡಿಗೆಗೆ ಪಡೆದಿದ್ದಾರೆ. ಇಲ್ಲಿ ಪರ್ಫ್ಯೂಮ್ಸ್ ಮ್ಯಾನುಫ್ಯಾಕ್ಚರ್ ಆಗಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅದನ್ನೇನು ಪ್ರೆಸ್ ಮಾಡೋವಾಗ ಅದು ಎಕ್ಸ್ಪ್ಲೋಡ್ ಆಗಿದೆ ಅಂತ ಹೇಳ್ತಾರೆ. 3 ಜನ ಮೃತದೇಹಗಳು ಒಳಗಡೆ ಸ್ಮಾಲ್ ಶೆಡ್ಡಲ್ಲಿ ಸಿಕ್ಕಿದೆ. ಉಳಿದವ್ರನ್ನ ಈಗ ನಾವು ಆಸ್ಪತ್ರೆಗೆ ರವಾನೆ ಆಗಿದೆ. ಅವರು ಟ್ರೀಟ್ಮೆಂಟಲ್ಲಿದ್ದಾರೆ. ಈಗ ಫೈರ್ ಅವರು ಬಂದಿದ್ದಾರೆ, ಅವರ ಫೈರ್ನ ನಿಂದಿಸಿದ್ದಾರೆ. ಈಗ ನಮ್ಮ FSL ಟೀಮ್ ಬೆಂಗಳೂರಿಂದ ಈಗ ಮಡಿವಾಳದಿಂದ ಬರ್ತಾ ಇದ್ದಾರೆ. ಅವ್ರು ಬಂದ ಮೇಲೆ ಎಕ್ಸಾಕ್ಟ್ಲಿ ಕಾಸ್ ಆಫ್ ಫೈರ್ ಏನಿದೆ ಮತ್ತು ಏನು ಮಾಡ್ತಿದ್ರು ಇಲ್ಲಿ ಅಂತ ಎಕ್ಸಾಕ್ಟ್ಲಿ ನಾವು ಹೇಳ್ಬೋದಾಗಿದೆ. ಸರ್, ಇಲ್ಲಿ ಲೀಗಲ್ ಆಗಿ ಏನಾದ್ರು ಫಿಲ್ ಮಾಡ್ತಾ ಇದ್ರು ಅಥವಾ ಹೇಗೆ ಅಂತ ಹೇಳಿ ಅದು ನಾವು ಈ ಮಾಹಿತಿ ನಾವು ಇದನ್ನ ಕಲೆಕ್ಟ್ ಮಾಡಬೇಕಾಗಿದೆ. ಸರ್, ಈಗ ಮೃತದೇಹ ಅಥವಾ ಈ ಗಾಯಾಳುಗಳಲ್ಲಿ ಯಾರಾದ್ರು ಚಿಕ್ಕವರು ಇದ್ದಾರಾ ಅಂತ ಹೇಳಿ ಸರ್? ಮೇಲ್ನೋಟಕ್ಕಿನ್ನ ಏಜ್ ಒಬ್ಬರು ಮಾತ್ರ ಮೈನರ್ ಇಂಜೂರ್ಡ್ ಪರ್ಸನ್ ಇದ್ದಾರೆ. ಡೆತ್ ಆದವರು ಒಬ್ಬರು ಸಲೀಂ ಅಂತ ಐಡೆಂಟಿಫೈ ಆಗಿದೆ. ಇನ್ನು ಇಬ್ಬರು ಯಾರು ಅಂತ ನಮ್ಗೆ ಐಡೆಂಟಿಫೈ ಆಗಿಲ್ಲ. ಸೊ ಇನ್ನು ಹೆಚ್ಚಿನ ಮಾಹಿತಿ ತೊಗೊಂಡ ಮೇಲೆ ನಾನು ನಿಮಗೆ ಹೇಳ್ಬೋದು. ಕಂಡೀಷನ್ ಹೇಗಿದೆ ಅಲ್ಲ, ಈಗ ನೀವು ನೋಡಿದ್ದೀರಾ ಅಲ್ಲಿ ಎಲ್ಲ ಬರ್ನ್ ಆಗಿರೋ ಕಾರಣಕ್ಕೆ ಎಕ್ಸಾಕ್ಟ್ಲಿ ನಮಗೇನು ಅಂತ ಗೊತ್ತಾಗ್ತಿಲ್ಲ. ಸೊ FSL ಅವರು ಬಂದ ಮೇಲೆ ಅವರು ನೀಟಾಗಿ ಸ್ಥಳ ಪರಿಶೀಲನೆ ಮಾಡಿದ್ಮೇಲೆ ಎಕ್ಸಾಕ್ಟ್ಲಿ ಏನಾಗ್ತಿತ್ತು ಅಂತ ನಾವು ಹೇಳ್ಬೋದು. ಎಸ್, ರಾಮಚಂದ್ರದ ಮನೆಯೊಂದರ ಸಮೀಪ ಸಂಭವಿಸಿರುವಂತಹ ಈ ಭಯಾನಕ ಸ್ಫೋಟ 3ರನ್ನ ಬಲಿ ತೆಗೆದುಕೊಂಡಿದೆ. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ದಳ ಕೂಡ ಹೋಗಿತ್ತು. ಎಲ್ಲರೂ ಕೂಡ ಬೆಂಕಿ ನಂದಿಸುವಂತಹ ಕೆಲಸವನ್ನ ಮಾಡಿದ್ರು. ಜೊತೆಗೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಹೋಗಿ ಅಲ್ಲಿ ಯಾವ ರೀತಿಯಾಗಿ ಆಯಿತು, ಏನೆಲ್ಲ ಹಾನಿಯಾಗಿದೆ, ಎಷ್ಟು ಜನಕ್ಕೆ ಹಾನಿಯಾಗಿದೆ, ಎಲ್ಲ ತನಿಖೆಯನ್ನ ಕೂಡ ಅಲ್ಲಿ ನಡೆಸಿದ್ರು. ಇನ್ನು ಇದೇ ಸಂದರ್ಭದಲ್ಲಿ ಒಳಗಾಗಿದ್ದಂತಹ ಸಿಬ್ಬಂದಿಗಳು, ಈ ಪರ್ಫ್ಯೂಮ್ ಫ್ಯಾಕ್ಟ್ರಿ ಏನಿತ್ತು ಅದರೊಳಗಡೆ ಸಿಬ್ಬಂದಿಗಳು ಇದ್ರಲ್ವಾ, ಅವರು ಈ ಬೆಂಕಿ ಹೊತ್ಕೊಂಡ ಸಮಯದಲ್ಲಿ ಆಚೆ ಬರೋಕ್ಕಾಗದೆ ಪಾಪ 3 ಬಲಿ ಆಗಿರುವಂತಹ ಘಟನೆ ಇವತ್ತು ಸಂಭವಿಸಿರುವಂಥದ್ದು. ಇನ್ನು